ಎಸ್ ವೀಕ್ಷಕರೇ ನಮಸ್ಕಾರ. ನ್ಯೂಸ್ ಪಲ್ಸ್ಗೆ ಸ್ವಾಗತ. ನಾನು ದರ್ಶನ್. ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಮಾರುಕಟ್ಟೆಗಳಲ್ಲಿ ಹೆಸರು ಮಾಡಿದ್ದ ಹಾವೇರಿಯ ಹತ್ತಿ ಮಾರುಕಟ್ಟೆ ಇದೀಗ ತನ್ನ ನೈಜ ಕಳೆಯನ್ನು ಕಳೆದುಕೊಂಡು ಪಾಳು ಬಿದ್ದಿರುವ ರೀತಿಯಲ್ಲಿ ಅವಾಸನದತ್ತ ಹೆಜ್ಜೆ ಇರಿಸುತ್ತಿದೆ. ಹತ್ತಿ ಕಣಿಜವೆಂದು ಖ್ಯಾತಿ ಪಡೆದಿದ್ದ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿಯ ರೈತರು ಹತ್ತಿ ಬೆಳೆಯಿಂದ ವಿಮುಖರಾಗಿ ಮೆಕ್ಕೆಜೋಳದತ್ತ ಮುಖ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಹತ್ತಿ ಹೆಚ್ಚಾಗಿ ಬೆಳೆಯುತ್ತಿದ್ದ ಕಾಲದಲ್ಲಿ ಹಾವೇರಿಯ ಗುತ್ತಲ ರಸ್ತೆಯ ವೃತ್ತದಿಂದ ಎಪಿಎಂಸಿ ಮಾರುಕಟ್ಟೆಯವರೆಗಿನ ರಸ್ತೆ ಎರಡೂ ಬದಿಯಲ್ಲೂ ಹತ್ತಿ ಎಂಡಿಗೆಗಳು ಕಣ್ಣಿಗೆ ಕಾಣುತ್ತಿದ್ದವು. 150 ಮಳಿಗೆ ಇದ್ದ ಮಾರುಕಟ್ಟೆಯಲ್ಲಿ ಈಗ ಕೇವಲ 10 ಮಳಿಗೆಗಳು ಮಾತ್ರ ಉಳಿದುಕೊಂಡಿವೆ. ಹಾವೇರಿಯ ಗುತ್ತಲ ರಸ್ತೆಯಲ್ಲಿರುವ ಹತ್ತಿ ಮಾರುಕಟ್ಟೆ ಒಂದು ಕಾಲದಲ್ಲಿ ಕೃಷಿ ಕ್ಷೇತ್ರದಲ್ಲೇ ಬಿಳಿ ಬಂಗಾರವಾಗಿತ್ತು. ಅಲ್ಲಲ್ಲಿ ರೈತರು ಮಾತ್ರ ಹತ್ತಿ ಬೆಳೆಯುತ್ತಿದ್ದು, ಅವರು ಸಹ ಹಾವೇರಿಯ ಬದಲು ಬೇರೆ ಬೇರೆ ಮಾರುಕಟ್ಟೆಗೆ ಹತ್ತಿ ಕೊಂಡೊಯ್ದು ಮಾರುತ್ತಿದ್ದಾರೆ. ಇದೇ ಕಾರಣಕ್ಕೆ ಹಾವೇರಿಯ ಗುತ್ತಲ ರಸ್ತೆಯಲ್ಲಿರುವ ಹತ್ತಿ ಮಾರುಕಟ್ಟೆ ಬಿಕೋ ಎನಿಸುತ್ತದೆ. ಇನ್ನು ನಿರಂತರ ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ನ್ಯೂಸ್ ಪಲ್ಸ್. ಇದು ಅಸಲಿ ಸುದ್ದಿ, ನಿಖರ ವರದಿ.